ನಮಸ್ಕಾರ ಎಲ್ರಿಗೂ. ಮೈ ಫ್ಯಾಷನ್ ಮೈ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋದಲ್ಲಿ ಈ ಥರ ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ ಕಸ್ಟಮರ್ ಇಟ್ಕೊಳ್ಳಿ. ಈ ಅಳತೆ ಬ್ಲೌಸ್ನ ಅಳತೆ ತಗೊಂಡು ಆರಿ ವರ್ಕ್ ಮಾಡೋಕ್ಕೆ ಬಟ್ಟೆಗೆ ಯಾವ ಥರ ಮಾರ್ಕ್ ಮಾಡ್ಕೋಬೇಕು, ಯಾವ ಥರ ಅಳತೆ ತಗೋಬೇಕು, ಯಾವ ಥರ ಮಾರ್ಕ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಫುಲ್ ವಿಡಿಯೋ ನೋಡಿ, ಯಾರಿಗಾದರೂ ಉಪಯೋಗ ಆಗ್ಬೋದು. ಫಸ್ಟು ಈ ಥರ ಬ್ಲೌಸ್ನ ನೀಟಾಗಿ ಈ ಥರ ಹುಕ್ ಹಾಕಿರಬೇಕು. ಈ ಥರ ಹುಕ್ ಹಾಕಿ ಫುಲ್ಲು ಹುಕ್ ಹಾಕಿ ಫಸ್ಟ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಅಳತೆ ಬ್ಲೌಸ್ದು ಲೆಂತ್ ಎಷ್ಟಿದೆ ಅಂತ ಫಸ್ಟ್ ನೋಡೋಣ. ನೋಡಿ, ಇದು 13 ಕಾಲಿದೆ ಲೆಂತು. 13 ಕಾಲಿದೆ ಲೆಂತು. ಈ 13 ಕಾಲು ಲೆಂತ್ನ ಬಾರ್ಡರು ಕೆಳಗಡೆಗೆ ಫಸ್ಟು ನೆಲದ ಮೇಲೆ ನೀಟಾಗಿ ಬ್ಲೌಸ್ ಪೀಸ್ ಹಾಕೋಬಿಡಿ. ನಿಮಗೆ ಬಾರ್ಡರ್ ಬೇಕು, ಡಿಸೈನ್ ಮಾಡಿದ್ರು ಕೂಡ ಆರಿ ಡಿಸೈನ್ ಮಾಡಿದ್ರು ಬಾರ್ಡರು ಬೇಕು ಅಂತಂದರೆ ಬಾರ್ಡರ್ನು ಸೇರಿಸಿ ಅಳತೆ ತಗೊಳ್ಳಿ. ಇಲ್ಲ ನಾವು ಗ್ರ್ಯಾಂಡ್ ವರ್ಕ್ ಮಾಡಿಸ್ತೀವಿ, ಬಾರ್ಡರ್ ಬೇಡ ಅನ್ನೋದಾದರೆ ಬಾರ್ಡರ್ ಬಿಟ್ಟು ಬರೀ ಪ್ಲೇನ್ ಬಟ್ಟೆ ಇರುತ್ತಲ್ಲ ಅದಕ್ಕೆ ಮಾತ್ರ ಅಳತೆ ತಗೊಳ್ಳಿ. ಇವಾಗ ನಾನು ಬಾರ್ಡರ್ನ ಸೇರಿಸಿ ಅಳತೆ ತಗೊಳ್ತಾ ಇದ್ದೀನಿ, ಯಾಕಂದರೆ ಇಲ್ಲಿ ನಾನು ಗ್ರ್ಯಾಂಡ್ ವರ್ಕ್ ಮಾಡೋದಕ್ಕೆ ಅಳತೆ ಮಾಡ್ತಾಯಿಲ್ಲ, ಸಿಂಪಲ್ ವರ್ಕಿಗೆ ಮಾತ್ರ ನಾನು ಅಳತೆ ತಗೊಳ್ತಿದ್ದೀನಿ. ನೋಡಿ, 13.5 ಲೆಂತಿದೆ. 13.5 ಲೆಂತು ಅಂತಂದರೆ ಕಟಿಂಗು ಮತ್ತು ಸ್ಟಿಚಿಂಗ್ ಎರಡು ಸೇರಿಸಿ 15.5 ಲೆಂತ್ ತಗೊಳ್ತೀನಿ. ಬ್ಲೌಸ್ ಪೀಸು ನೋಡಿ ನಿಮಗೆ ಕಾಣಿಸ್ಬೋದು. 15.5 ಲೆಂತ್ ತಗೊಳ್ಳಿ ಕರೆಕ್ಟಾಗಿ. 15.5 ಲೆಂತ್ ತಗೊಂಡು ಮೇಲ್ಗಡೆ ಈ ಥರ ಮಾರ್ಕ್ ಮಾಡಿ. ಮಾರ್ಕ್ ಮಾಡಾದಮೇಲೆ ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ, ಸ್ಟ್ರೇಟ್ ಲೈನ್ ಹಾಕ್ಕೋಬೇಕು. ಸ್ಟ್ರೇಟ್ ಲೈನ್ ಹಾಕ್ಕೊಂಡಾದ್ಮೇಲೆ ನಿಮಗೆ ಬಟ್ಟೆ ಅಗಲ ಇರೋದ್ರಿಂದ ನಾವು ಇಲ್ಲಿ ಸುತ್ತಳತೆ ತಗೊಬಿಡೋಣ. ಎದೆ ಸುತ್ತಳತೆ ತಗೊಳ್ಳೋಣ. ನೋಡಿ, ಇದು ಎಷ್ಟಿದೆ ಅಂತ ಫಸ್ಟು ನೋಡ್ಕೊಬಿಡೋಣ. ಬ್ಲೌಸ್ದು ಎದೆ ಸುತ್ತಳತೆ 17 ಇದೆ. 17ನ್ನ ಆಫ್ ಮಾಡಿದ್ರೆ ಎಷ್ಟು ಬರುತ್ತೆ? 8.5 ಬರುತ್ತೆ. 8.5ಗೆ ಫಸ್ಟು ನಾವು 8.5 ಸ್ಟಿಚಿಂಗ್ಗೆ 9.5 10. ಇಲ್ಲ ಸ್ವಲ್ಪ ಫಸ್ಟ್ ಟೈಮ್ ಆಗ್ತಾ ಇರೋದು ಅಂದರೆ 10.5ನೇ ಇಟ್ಕೊಳ್ಳಿ. 8.5 ಎಕ್ಸ್ಟ್ರಾ 2 ಇಂಚು, ಎಕ್ಸ್ಟ್ರಾ 2 ಇಂಚ್ ಇಟ್ಕೊಂಡು ನಾವು ಮಾರ್ಕ್ ಮಾಡಬೇಕಾಗುತ್ತೆ. ಇವಾಗ ನಾವು ಲೆಂತ್ ಹಾಕೊಂಡಿದ್ದೀವಿ. ಇವಾಗ ಸುತ್ತಳತೆ ನೋಡಿರಿ, ಸುತ್ತಳತೆ ಹಾಕೊಳ್ಳೋಣ. ನೋಡಿ, ಇಲ್ಲಿ ಲೆಂತ್ ಹಾಕಿದ್ವಿ. ಇಲ್ಲಿಂದ ಫಸ್ಟು ಒಂದು ಸ್ಟ್ರೇಟ್ ಗೀಟ್ ಹಾಕ್ಕೊಳ್ಳಿ ಈ ಥರ. ಇದಾದಮೇಲೆ 10.5 ನೋಡಿ, ಈ ಕಡೆಗೆ 10.5 ಮಾರ್ಕ್ ಮಾಡಿ, ಮತ್ತು ಈ ಕಡೆ 10.5 ಮಾರ್ಕ್ ಮಾಡಿ. ಎರಡೂ ಸೈಡು 10.5 ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಾದಮೇಲೆ ಭುಜ ನೋಡಬೇಕು ಫಸ್ಟು. ಇವಾಗ ಈ ಬ್ಲೌಸ್ದು ಭುಜ ಎಷ್ಟಿದೆ ಅಳತೆ ನೋಡಿ. ಈ ಥರ ಇಟ್ಕೊಂಡು ಈ ಭುಜ ನೋಡ್ಕೊಳ್ಳೋಣ. ಈ ಬ್ಲೌಸ್ ಇದಕ್ಕೆ ಈ ಥರ ಸ್ಕೇಲ್ ಇಟ್ಕೊಂಡು ಈ ಎಡ್ಜಿಗೆ, ಬ್ಲೌಸ್ ಎಡ್ಜಿಗೆ ಈ ಥರ ಭುಜ ನೋಡ್ಕೊಳ್ಳೋಣ. ಇದೆಷ್ಟಿದೆ ಭುಜ? 5 ಕಾಲಿದೆ. 5 ಕಾಲು ಅಂತಂದರೆ 10.5 ಆಗುತ್ತೆ. 10.5ನ ಆಫ್ ಮಾಡಿ ನಾವು 5 ಕಾಲು ಪರ್ಫೆಕ್ಟಾಗಿ ನಾವು ಎಲ್ಲಿ ಸೆಂಟ್ರಿಗೆ ಮಾರ್ಕ್ ಮಾಡಿದ್ವಿ ಆ ಮಾರ್ಕಿಂದ 5 ಕಾಲಿಗೆ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಈ ಕಡೆ 5 ಕಾಲು, ಈ ಕಡೆ 5 ಕಾಲು ಮಾರ್ಕ್ ಮಾಡಾದಮೇಲೆ ಇಲ್ಲಿ ಏನು ಮಾರ್ಕ್ ಮಾಡಿರ್ತೀವಿ ಇಲ್ಲಿಂದ ಸ್ಟಿಚ್ಚಿಂಗಿಗೆ 3/4 ಇಂಚ್ ಬಿಟ್ಕೊಳ್ಳಿ. 3/4 ಇಂಚು ನೋಡಿ, ಈ ಥರ 3/4 ಇಂಚ್ ಹಾಕ್ಕೊಳ್ಳಿ ಸ್ಟಿಚ್ಚಿಂಗ್ಗೆ. 3/4 ಇಂಚ್ ಹಾಕ್ಕೊಂಡು ನೀಟಾಗಿ ಅಲ್ಲೊಂದು ಸ್ಟ್ರೇಟ್ ಲೈನ್ ಹಾಕಿ ಈ ಥರ ಸ್ಟ್ರೇಟ್ ಲೈನ್ ಹಾಕಿದ್ಮೇಲೆ ಮತ್ತು ಇದು ಸ್ಲೀವ್ ಎಷ್ಟಿದೆ? ಸ್ಲೀವ್ ಈ ಥರ ಇಟ್ಕೊಳ್ಳಿ ಸ್ಕೇಲ್ನ. ಸ್ಲೀವ್ಗೆ ಈ
ಸೇರಿಸ್ಕೊಂಡು ಈ ಥರ ಅಳತೆ ಮಾಡ್ಕೊಳ್ಳಿ. ನೋಡಿ 5 ಇದೆ ಸ್ಲೀವು, 5.5 ಹಾಫ್ ಇಂಚು ಸ್ಟಿಚಿಂಗಿಗೆ 5.5. ಫಸ್ಟ್ ಲೈನ್ ಏನಿರುತ್ತೆ ಅಲ್ಲಿಂದನೇ ತಗೊಳ್ಳಿ 5.5ನ, 5.5 ಈ ಕಡೆ 5.5 ತಗೊಂಡು ಇದಕ್ಕೂ ಕೂಡ ನೀಟಾಗಿ ಲೈನ್ಸ್ ಹಾಕ್ಕೊಳ್ಳಿ ಎರಡೂ ಕಡೆನೂ. ನೋಡಿ ನೀವು ನೆಲದ ಮೇಲೆ ಇಟ್ಕೊಂಡು ಈ ಥರ ಮಾರ್ಕ್ ಮಾಡೋದು ಒಳ್ಳೆಯದು, ಯಾಕಂದರೆ ಬಟ್ಟೆ ಜರುಗುತ್ತೆ. ಐದೂವರೆಗೆ ಈ ಕಡೆ ಹಾಕಿ, ಇದು ಸ್ಲೀವ್ಗೆ ಆಗುತ್ತೆ. ನೋಡಿ ಇದು ಸ್ಲೀವ್ ಆಯಿತು. ಇಲ್ಲಿಂದ ನಾವು ಕಟ್ಟಿಂಗು ಎಷ್ಟು ಕಟ್ ಮಾಡ್ತೀವಿ ನೋಡಿ, ಅಷ್ಟು ಕನ್ಫ್ಯೂಸ್ ಆದರೆ ನಿಮಗೆ ಇಲ್ಲಿ ಏನಿರುತ್ತೆ ಮೆಷರ್ಮೆಂಟು ಭುಜದ್ದು ಇದನ್ನು ನೀಟಾಗಿ ಈ ಥರ ಅಳತೆ ಮಾಡ್ಕೊಂಡು ಇಲ್ಲಿ ಒಳಗಡೆ ಸ್ಟಿಚಿಂಗಿಗೆ ಏನು ಕೊಟ್ಟಿರ್ತಾರೆ, ಇಲ್ಲಿ ಸ್ಟಿಚಿಂಗು ಕೂಡ ಇಲ್ಲಿ 1/4 ಇಂಚ್ ಬಿಟ್ಟಿದ್ದಾರೆ, ಇದನ್ನು ಸೇರಿಸಿ ಅಳತೆ ಮಾಡ್ಕೊಳ್ಳಿ. ಆವಾಗ ನಿಮಗೆ ಈಸಿ ಆಗುತ್ತೆ. ನೋಡಿ ಇದನ್ನು ಸೇರಿಸಿ ಈ ಥರ ಅಳತೆ ಮಾಡಿದಾಗ ಕರೆಕ್ಟಾಗಿ 3 ಇಂಚ್ ಇದೆ ಇದು ಬಟ್ಟೆ. ಅಲ್ಲಿಗೆ ಕಟ್ಟಿಂಗ್ 5.25 ಅಂತಂದರೆ 3 ಇಂಚು ಅಂತಂದರೆ 1, 2, 2.25 ಇಂಚ್ ಮಾತ್ರ ಕಟ್ಟಿಂಗು ಸ್ಟಿಚಿಂಗು ಎರಡನ್ನೂ ಸೇರಿ ಹೋಗಬೇಕು ಬಟ್ಟೆಯಲ್ಲಿ. ಈ 5.25 ನಾವು ಈ ಕಡೆಯಿಂದ ನೀಟಾಗಿ 3 ಇಂಚ್ ಬಿಟ್ಬಿಡಿ. 3 ಇಂಚು ಈ ಕಡೆಯಿಂದ 3 ಇಂಚು ಮತ್ತು ಈ ಕಡೆಯಿಂದ 3 ಇಂಚು ಪರ್ಫೆಕ್ಟಾಗಿ 3 ಇಂಚ್ ಬಿಡಿ. 3 ಇಂಚ್ ಬಿಟ್ಟಾದಮೇಲೆ ಇದು ಬ್ಲೌಸ್ದು ಈ ಲೆಂತ್ ಎಷ್ಟಿದೆ, ಬ್ಯಾಕ್ ಡೀಪ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು. ನೆಕ್ಸ್ಟ್ ನೋಡಿ ಈ ಥರ ಇಟ್ಟು ಬ್ಯಾಕ್ ಡೀಪ್ ಲೆಂತ್ ಇಲ್ಲಿ 8.5 ಇದೆ ಕರೆಕ್ಟಾಗಿ. ನೋಡಿ 8.5 ಇದೆ. 8.5 ಇಲ್ಲಿ ಮೇಲ್ಗಡೆ ಸ್ಟಿಚಿಂಗಿಗೆ 3/4 ಇಂಚಿಲ್ಲ ಆಲ್ರೆಡಿ ಬಿಟ್ಟಿದ್ದೀವಿ ಆಯಿತಾ. ಅದನ್ನು ಸೇರಿಸಿ ನಾವು 9 ಹಾಕಬಿಡೋಣ. ನೋಡಿ ಅದನ್ನು ಕೂಡ ಸೇರಿಸಿ 9 ಇಂಚ್ ಹಾಕೊಳ್ಳೋಣ. ಇದಕ್ಕೆ ನೀಟಾಗಿ ಒಂದು ಸ್ಟ್ರೇಟ್ ಲೈನ್ ಎಳ್ಕೋಬೇಕು. ಎಳ್ಕೊಂಡು ಇಲ್ಲಿ ಏನು ಮಾರ್ಕ್ ಮಾಡಿದ್ವಿ ಭುಜ, ಈ ಕಡೆ 3 ಇಂಚು ಈ ಕಡೆ 3 ಇಂಚು, ಅದನ್ನು ಸ್ಟ್ರೇಟ್ ಲೈನ್ ಎಳ್ಕೊಳ್ಳಿ. ಅದನ್ನು ಕೂಡ ನೀಟಾಗಿ ಎರಡೂ ಕಡೆ ಈ ಥರ ಸ್ಟ್ರೇಟ್ ಲೈನ್ ಎಳ್ಕೋಬೇಕು. ಇದಾದಮೇಲೆ ಇದೇನು ಗ್ಯಾಪ್ ಇದೆ, ಈ ಕಡೆ 2.25 ಈ ಕಡೆ 2.25 ಒಟ್ಟು 4.25 ಇಂಚ್ ಏನು ಗ್ಯಾಪ್ ಇದೆ, ಇದಿಷ್ಟು ಕಟಿಂಗು ಮತ್ತು ಸ್ಟಿಚಿಂಗು. ಇಲ್ಲಿ ಏನು ಲೈನ್ ಹಾಕಿದ್ದೀವಿ ಇದು ಕಟಿಂಗಿಗೆ ಬರುತ್ತೆ, ಈ ಲೈನ್ ಆಯಿತಾ. ಇದು ಕಟಿಂಗಿಗೆ ಬಂದಾಗ ಇಲ್ಲಿ ಸ್ಟಿಚಿಂಗಿಗೆ 1/4 ಇಂಚ್ ಬೇಕಾಗುತ್ತೆ, ಇಲ್ಲಿ 1/4 ಇಂಚ್ ಬೇಕಾಗುತ್ತೆ. ನೋಡಿ ಅದರಿಂದ ಏನು ಮಾಡಿ 1/4 ಇಂಚ್ ನೀಟಾಗಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ 1/4 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿದಾಗ ನಾವು ಇದೆರಡೂ ಲೈನನ್ನು ಬಿಟ್ಟು ಇಲ್ಲಿಂದ ಆರಿ ವರ್ಕ್ನ ಶುರು ಮಾಡಬೇಕು. ಯಾವಾಗಲೂ ಇದು ಕಟಿಂಗು ಹೋಗುತ್ತೆ, ಫಸ್ಟ್ ಲೈನು ಕಟಿಂಗು, ನೆಕ್ಸ್ಟ್ ಲೈನು ಸ್ಟಿಚಿಂಗು ಬರುತ್ತೆ. ಅದರಿಂದ ನಾವು ಕಟ್ ಮಾಡಬೇಕಾದ್ರೆ ಲೈನಿಂಗ್ ಇಟ್ಟಾಗ ಕರೆಕ್ಟಾಗಿ ಬರಬೇಕದು ನಮಗೆ. ಈ ಲೈನ್ ಕಟಿಂಗ್ ಹೋದಾಗ 1/4 ಇಂಚು ಸ್ಟಿಚಿಂಗಿಗೆ ಬೇಕು ಆಯಿತಾ. ಇದಾದಮೇಲೆ ನೆಕ್ಸ್ಟು ಕೆಳಗಡೆ ನೋಡಿ ಇಲ್ಲಿಂದ ನಾವೇನಿಲ್ಲಿ 10.25 ಹಾಕೊಂಡಿದ್ವಿ ಅಲ್ಲಿಗೆ ನೀಟಾಗಿ ಒಂದು ಡ್ರಾ ಮಾಡಿ ಲೈನ್. ನೋಡಿ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಇದಾದಮೇಲೆ ನೋಡಿ ನಿಮಗೆ ಪರ್ಫೆಕ್ಟಾಗಿ ಇವಾಗ ಇದು ನಾನು ಬಾಕ್ಸ್ ಹಾಕಿದ್ದೀನಿ ಆಯಿತಾ. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು, ನೋಡಿ ನಾನಿಲ್ಲಿ ಬಾಕ್ಸ್ ಹಾಕಿದ್ದೀನಿ. ರೌಂಡ್ ಶೇಪ್ ಬೇಕು ಅಂತಂದರೆ ಈ ಥರದ್ದು ಸ್ಕೇಲ್ ಬರುತ್ತೆ, ಸ್ಕೇಲ್ ಇಟ್ಕೊಂಡು ನೀವು ನೀಟಾಗಿ ರೌಂಡ್ ಶೇಪ್ ಹಾಕೋಬೋದು. ನೋಡಿ ನಾನಿಲ್ಲಿ ರೌಂಡ್ ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಇಟ್ಕೊಂಡು ನಾವು ರೌಂಡ್ ಶೇಪ್ ಮಾಡ್ಕೋಬೋದು. ಅಕಸ್ಮಾತ್ ನಿಮಗೆ ಇಲ್ಲ ನಾನು ಕೈಯಲ್ಲೇ ನೀಟಾಗಿ ಮಾಡ್ತೀನಿ ರೌಂಡ್ ಶೇಪ್ ಅಂದಾಗ ನೀವು ಕೈಯಲ್ಲೇ ಮಾಡ್ಕೋಬೋದು, ಇದರ ಅವಶ್ಯಕತೆ ಬೀಳಲ್ಲ. ನಾನು ಇರಲಿ ಅಂತ ತೋರಿಸ್ದೆ. ನೋಡಿ ಈ
ಥರ ರೌಂಡ್ ಶೇಪ್ ಮಾಡ್ಕೋಬೋದು. ಈ ಥರ ರೌಂಡ್ ಶೇಪ್ ಮಾಡ್ಕೊಂಡು ನಾವು ಇದು ಸ್ಲೀವ್ ಕಟ್ಟಿಂಗ್ಗೆ ಇದೆರಡು, ಇದು ಮೇಲ್ಗಡೆದು ನಮಗೆ ಸ್ಟಿಚಿಂಗಿಗೆ ಹೋಗುತ್ತೆ, ಭುಜ ಸ್ಟಿಚಿಂಗಿಗೆ ಹೋಗುತ್ತೆ ಆಯಿತಾ. ನಾವು ಇಲ್ಲಿಂದನೇ ವರ್ಕ್ ಮಾಡಬೇಕು. ಇಲ್ಲಿ 10:30 ಇದೆಯಲ್ಲ, 10:30ಲಿ ಬಾಡಿ ಮೆಜರ್ಮೆಂಟ್ಗೆ ಇರೋದು ಬಟ್ಟೆ 8:30 ಮಾತ್ರ. ನೋಡಿ, ಇಲ್ಲಿಂದ ಇಲ್ಲಿಗೆ 2 ಇಂಚನ್ನ ನಾವು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 2 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಆಯಿತಾ. 2 ಇಂಚ್ ಮಾರ್ಕ್ ಮಾಡ್ಕೊಂಡು ಇಲ್ಲಿಗೂ ಕೂಡ ಒಂದು ಸ್ಟ್ರೇಟ್ ಲೈನ್ ಹಾಕಿ. ನಾನು ಯಾಕೆ ಈ ಲೈನ್ ಮತ್ತೆ ನಿಮ್ಗೆ ಹಾಕ್ತಾ ಇದ್ದೀನಿ ಅಂತಂದರೆ, ನಾವಿಲ್ಲಿ ನಮ್ಮ ಬಟ್ಟೆಗೂ 2 ಇಂಚ್ ಎಕ್ಸ್ಟ್ರಾನು ಸೇರಿಸಿ ಅಳತೆ ತಗೊಂಡು ಮಾರ್ಕ್ ಮಾಡಿರೋದು. ಇದೆರಡು ಸೈಡು ಫಿಟ್ಟಿಂಗ್ ಸೈಡು, ಬಾಡಿ ಫಿಟ್ಟಿಂಗ್ ಸೈಡು ಆಯಿತಾ. ನಾವು ಏನೇ ಡಿಸೈನ್ ಮಾಡಬೇಕು ಅಂತಂದ್ರೂ ಇದು 2 ಇಂಚ್ ಬಿಟ್ಟು ಕೆಳಗಡೆ ಬಾಡಿ ಡಿಸೈನ್ ಮಾಡಬೇಕು, ಈ ಪಾರ್ಟ್ ಡಿಸೈನ್ ಮಾಡಬೇಕು ಅಂದರೆ ಇದು 2 ಇಂಚ್ ಬಿಟ್ಟು ನಾವು ಡಿಸೈನ್ ಮಾಡಬೇಕು. ಯಾಕಂದರೆ ಇಲ್ಲಿ ಸ್ಟಿಚ್ ಬರುತ್ತೆ, ಬಾಡಿ ಮೆಜರ್ಮೆಂಟ್ ಸ್ಟಿಚ್ಚು ಕರೆಕ್ಟಾಗಿ 8:30ಗೆ ಬರುತ್ತೆ. 8:30ಗೆ ಬರೋದ್ರಿಂದ ನಾವು 2 ಇಂಚ್ ಬಟ್ಟೆ ಬಿಟ್ಟು ಈ ಥರ 2 ಲೈನ್ ಹಾಕೊಂಡಾಗ ನಮಗೆ ಕನ್ಫ್ಯೂಸ್ ಆಗೋದು. ಅಕಸ್ಮಾತ್ ಈ ಲೈನ್ ಹಾಕ್ಕೊಳ್ಳಿಲ್ಲ ಅಂತಂದರೆ ನಾವು ಇಲ್ಲೂ ಕೂಡ ನಾವು ಬುಟ್ಟಾಸ್ ಹಾಕಿದಾಗ ಕಟ್ ಮಾಡಿದಾಗ ಸ್ಟಿಚಿಂಗ್ ಮಾಡಿದಾಗ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಇಲ್ಲ ದಾರ ಬಿಚ್ಚೋಗೋದ್ರಿಂದ ಎಲ್ಲ ಬುಟ್ಟಾಸು ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಸಪ್ರೇಟಾಗಿ ಬುಟ್ಟಾಸ್ ಹಾಕಿದ್ರೆ 1-2 ಹೋಗ್ಬೋದು. ಇಲ್ಲ ನಾವು ಒಂದೇ ಸರಿ ಎಲ್ಲ ಬುಟ್ಟನು ಒಂದೇ ಥ್ರೆಡ್ಡಲ್ಲಿ ಹಾಕಿರ್ತೀವಿ ಅಂದಾಗ ಎಲ್ಲ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಏನು ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡಿರ್ತೀವಿ ಆ ಎಡ್ಜಿಗೊಂದು ಫಿಟ್ಟಿಂಗ್ ಏನಿರುತ್ತೆ ಆ ಫಿಟ್ಟಿಂಗಿಗೊಂದು ಹಾಕಬೇಕು. ನಾವು ಯಾವಾಗಲೂ ಯಾವುದೇ ಮಾರ್ಕ್ ಮಾಡಬೇಕಾದ್ರೂ ಈ ಥರ ಹಾಕೊಂಡಾಗ ಯಾವ ಸಮಸ್ಯೆನೂ ಆಗೋಲ್ಲ. ನಾವು ಕಟ್ ಮಾಡುವಾಗಲಿ ಅಥವಾ ಸ್ಟಿಚ್ ಮಾಡುವಾಗಲಿ ಮಿಷಿನ್ದು ನೀಡಲ್ಸ್ ಹೋಗೋದಾಗಲಿ ಏನೂ ಆಗೋಲ್ಲ. ನೀಟಾಗಿ ಆರಾಮಾಗಿ ಮಾಡ್ಕೋಬೋದು. ಇವಾಗ ಬ್ಯಾಕ್ ಸೈಡ್ದಾಯಿತು. ನಾನು ಇವಾಗ ನಿಮಗೆ ಫ್ರಂಟ್ ಸೈಡಿಗೆ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಇವಾಗ ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡೋಣ. ಇದು ಬ್ಯಾಕ್ ಪಾರ್ಟು ಮಾರ್ಕ್ ಆಗಿದೆ. ಫ್ರಂಟ್ ಪಾರ್ಟ್ ಮಾಡೋಣ. ಇವಾಗ ಫ್ರಂಟ್ ಪಾರ್ಟಲ್ಲಿ ಡೀಪ್ ಎಷ್ಟಿದೆ ಅಂತ ನೋಡ್ಕೋಬೇಕು ಫಸ್ಟು. ನೋಡಿ, ಇದನ್ನು ಈ ಥರ ಇಟ್ಕೊಂಡು ಬ್ಲೌಸ್ನ ಡೀಪ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. 6.5 ಇದೆ. ನಾರ್ಮಲ್ಲಾಗಿ ಎಲ್ಲ ಬ್ಲೌಸ್ಗೂ ಕೂಡ 6.5ನೇ ಡೀಪ್ ಬರೋದು. ಭುಜ ಫಸ್ಟ್ ನೋಡಿ, ಇವಾಗ ಭುಜ ಆವಾಗಲೇ ನೋಡಿದಾಗೆ 5 ಕಾಲು ಇತ್ತಲ್ವ, ನೀಟಾಗಿ 5 ಕಾಲು ಮಾರ್ಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಈ ಕಡೆ ಎಡ್ಜ್ ಇದೆಯಲ್ಲ, ಬ್ಲೌಸ್ ಬಿಟ್ ಎಡ್ಜು, ಇದರಿಂದ ಸ್ವಲ್ಪ ಆಚೆಗೆ ಮಾರ್ಕ್ ಮಾಡ್ಕೊಳ್ಳೋಣ. ಯಾಕಂದರೆ ಇಲ್ಲಿ ನಮಗೆ ಲೈನಿಂಗ್ ಕೂಡಿಸುವಾಗ ಹಿಂಸೆ ಆಗೋದು ಬೇಡ. ನೋಡಿ, ಇದಿಷ್ಟು ಬಿಟ್ಬಿಡಿ. ಇಲ್ಲಿಂದ 5 ಕಾಲು ಮಾರ್ಕ್ ಮಾಡ್ಕೊಳ್ಳೋಣ ನೀಟಾಗಿ. 5 ಕಾಲಿಗೆ ಒಂದು ಡಾಟ್ ಹಾಕಿ ಒಂದು ಸ್ಟ್ರೇಟ್ ಲೈನ್ ಹಾಕೋಣ. ನೋಡಿ, ಇದಾದಮೇಲೆ 5 ಕಾಲು ಆದಮೇಲೆ ಕಟ್ಟಿಂಗ್ ಮೊದಲೇ ಹೇಳಿದಾಗೆ 2 ಕಾಲು ಕಟ್ಟಿಂಗು ಸ್ಟಿಚಿಂಗು ಎಲ್ಲ ಸೇರಿ 2 ಕಾಲು ಮತ್ತು ಈ ಕಡೆಗೆ 3 ಇಂಚು. ನೋಡಿ, ಪಕ್ಕ 3 ಇಂಚಿದೆ. ಇಲ್ಲಿಂದ 6.5 ಡೀಪು ಸೇರಿಸಿ ನಾವು 6.5 ತಗೊಬಿಡೋಣ. 6.5 ಇಲ್ಲಿಗೊಂದು ಸ್ಟ್ರೈಟ್ ಲೈನ್ ಹಾಕೋಣ. ಮತ್ತು ಈ ಕಡೆಗೂ ಹಂಗೆ ಸ್ಟ್ರೈಟ್ ಲೈನ್ ಹಾಕೋಣ. ಇದಾದಮೇಲೆ ಬ್ಲೌಸ್ ಲೆಂತ್ ಎಷ್ಟಿತ್ತು? 13.5 ಇತ್ತಲ್ವ, 13.5ಗೆ 1 ಮೈನಸ್ ಮಾಡಿ 12.5 ತಗೊಳ್ಳಿ. 12.5ಗೆ ಮಾರ್ಕ್ ಮಾಡಿ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕಬೇಕು. 12.5ಗೆ ಸ್ಟ್ರೈಟ್ ಇಲ್ಲಿಂದ 12.5ಗೆ ಲೈನ್ ಲೆಂತ್ ತಗೊಂಡು ಇಲ್ಲಿ ರೌಂಡ್ ಶೇಪ್ ಕೊಟ್ಕೊಂಡು ನೋಡಿ, ಬ್ಲೌಸ್ದು ಇದು ಫ್ರಂಟ್ ಪಾರ್ಟ್ಗೆ ಈ ಥರ ಮಾರ್ಕ್ ಮಾಡಿ ನಾವು ಈ ಪಾರ್ಟಲ್ಲಿ ನಾವು ಆರಿ ವರ್ಕ್ ಮಾಡಬೇಕಾಗುತ್ತೆ. ಇದರಿಂದ ಸ್ಲೀವ್ ಆವಾಗಲೇ ನೋಡಿದಾಗೆ 5.5 ಇತ್ತು, 5.5ಗೆ ಮಾರ್ಕ್ ಮಾಡಿ ಒಂದು ಸ್ಟ್ರೈಟ್ ಲೈನ್ ಆ ಕಡೆ ನೋಡಿ. ಇದು ನೆಕ್ಕು, ಇದು ಸ್ಲೀವು. ಇದಾಯ್ತಲ್ವ.
ಇದಾದಮೇಲೆ ಮೇಲ್ಗಡೆಗೆ 3/4 ಇಂಚು, ಇಲ್ಲಿಂದ 3/4 ಇಂಚು ಕಟಿಂಗು ಸ್ಟಿಚಿಂಗು ನೋಡಿ. ಒಂದು ಸ್ಟ್ರೇಟ್ ಲೈನ್ ಹಾಕಿ ಈ ಥರ ಇದು ಕಟಿಂಗು ಮತ್ತು ಸ್ಟಿಚಿಂಗು ಹೋಗುತ್ತೆ. ಈ ಪಾರ್ಟಿಂದ ಮಾತ್ರ ನಾವು ವರ್ಕ್ ಮಾಡಬೇಕು. ಇದು ಕಟಿಂಗಿಗೆ ಹೋಗುತ್ತೆ, ಇಲ್ಲಿಂದ ವರ್ಕ್ ಮಾಡಬೇಕಾಗುತ್ತೆ ಆಯಿತಾ. ಇಲ್ಲಿ ಕಟಿಂಗ್ ಹೋದಾಗ ಈ ಪಾರ್ಟು ನಾವೇನು ಮಾರ್ಕ್ ಮಾಡಿಲ್ಲ, ಫಸ್ಟ್ ಡಬಲ್ ಲೈನ್ ಏನು ತೋರಿಸಿದೆ ಅದೇ ಥರ ಇಲ್ಲೂ ಡಬಲ್ ಲೈನ್ ಹಾಕೋಬೋದು. ಬೇಕು ಅಂದರೆ ಅರ್ಥ ಆಗುತ್ತೆ ಅಂದರೆ ಬೇಡ. ಇಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟು ಕಟ್ ಮಾಡ್ಕೊಳ್ಳಿ. ಇಲ್ಲೇನಿದೆ ಇಲ್ಲಿ 1/4 ಇಂಚಿಗೆ ಈ ಮಾರ್ಕಿಂದ 1/4 ಇಂಚ್ ಕಟ್ ಮಾಡಿ ಈ ಮಾರ್ಕ್ ಮೇಲೆ ಸ್ಟಿಚಿಂಗ್ ಬರುತ್ತೆ. ಇಲ್ಲಿಂದ ವರ್ಕ್ ಮಾಡಿದಾಗ ಅದು ಕರೆಕ್ಟಾಗಿ ಫಿನಿಶಿಂಗ್ ಬರುತ್ತೆ ಆಯಿತಾ. ನೋಡಿ ಇದು ಫ್ರಂಟ್ ಪಾರ್ಟು ನೋಡಿ. ಈಗ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ಫ್ರಂಟ್ ಪಾರ್ಟು ಆಗಿದೆ, ಬ್ಯಾಕ್ ಪಾರ್ಟು ಕೂಡ ಆಗಿದೆ. ಈಗ ಬ್ಯಾಲೆನ್ಸ್ ಇರೋದು ಸ್ಲೀವ್ ಮಾತ್ರ. ನಾನೇನು ಮಾಡಿದ್ದೀನಿ, ಈ ಬ್ಲೌಸ್ ಅಳತೆಗೆ ಇಲ್ಲಿ ಏನು ಅಳತೆ ಇದೆ ಬ್ಲೌಸಲ್ಲಿ ಸ್ಲೀವು ಇದೇ ಮೆಷರ್ಮೆಂಟಿಗೆ ನಾನು ನೀಟಾಗಿ ಪೇಪರ್ ಕಟ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ ಮಾತ್ರ ಪೇಪರ್ ಕಟ್ ಮಾಡ್ಕೊಳ್ಳಿ, ಇನ್ನೆರಡದಕ್ಕೂ ಬೇಡ. ಸ್ಲೀವ್ಗೆ ನೀಟಾಗಿ ಈ ಥರ ಡಬಲ್ ಫೋಲ್ಡ್ ಪೇಪರ್ ಇಟ್ಕೊಂಡು ಈ ಥರ ಮೆಷರ್ಮೆಂಟ್ ತಗೊಂಡು ಮಾರ್ಕ್ ಮಾಡಿ, ಸೇಮ್ ಅಲ್ಲಿ ಏನು ಫಿಟ್ಟಿಂಗ್ ಇರುತ್ತೆ ಫಿಟ್ಟಿಂಗ್ ಮಾರ್ಕಿಗೆ ಮಾತ್ರ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳಿ. ಪೇಪರಲ್ಲಿ ಎಕ್ಸ್ಟ್ರಾ ಕಟ್ ಮಾಡೋಕ್ಕೆ ಹೋಗಬೇಡಿ. ಫಿಟ್ಟಿಂಗ್ ಏನಿರುತ್ತೆ ಅದೇ ಅಳತೆಗೆ ಮಾತ್ರ ಕಟ್ ಮಾಡಿಕೊಂಡು ನೋಡಿ. ಈ ಪಾರ್ಟ್ ಏನಿರುತ್ತೆ ಇನ್ನೊಂದು ಕಡೆ ಬಾರ್ಡರ್ ಇರುತ್ತಲ್ಲ ಆ ಪಾರ್ಟ್ಗೆ ನೀಟಾಗಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಲೆಂತ್ ಎಲ್ಲ ಕರೆಕ್ಟಾಗಿ ಬರುತ್ತೆ ನೋಡಿ. ಈ ಕಡೆ 1.5 ಇಂಚು ಮತ್ತು ಆ ಕಡೆ 1.5 ಇಂಚು ಗ್ಯಾಪ್ ಇರಬೇಕು. ಯಾಕಂದರೆ ಎಕ್ಸ್ಟ್ರಾ ಬಟ್ಟೆ ಬೇಕಲ್ಲ ನಮಗೆ. ನಾನು ಕಟ್ ಮಾಡಿರೋದು ಬಾಡಿ ಮೆಷರ್ಮೆಂಟಿಗೆ ಕಟ್ ಮಾಡಿದ್ದೀನಿ, ನಾನು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡಿಲ್ಲ ಪೇಪರ್ನ. ಅದರಿಂದ ಬಟ್ಟೆ ಮೇಲೆ ಇಟ್ಕೊಂಡಾಗ ಆ ಕಡೆ 1.5 ಇಂಚು ಈ ಕಡೆ 1.5 ಇಂಚು ಮಧ್ಯ ಕೂಡ 1.5 ಇಂಚ್ ಬರೋ ಥರ ನೋಡಿಕೊಂಡು ನಾವು ಪೇಪರ್ನ ಇಟ್ಕೋಬೇಕು. ನೋಡಿ ಇಲ್ಲಿ ನಾನು ತೋರಿಸ್ಕೊಡ್ತೀನಿ. ಮಧ್ಯ 3.5 ಇಂಚ್ ಇದೆ, ಅಲ್ಲಿಗೆ ನಮಗೆ 1.5 ಇಂಚು ಆರಾಮಾಗಿ ಸಿಗುತ್ತೆ. ಈ ಥರ ಇಟ್ಕೊಂಡು ನಾವು ಫಸ್ಟು ಮಾರ್ಕ್ ಮಾಡ್ಕೊಬೇಡ ನೋಡಿ. ಈ ಥರ ಮಾರ್ಕ್ ಮಾಡ್ಕೊಬೇಡ, ಎರಡೂ ಕಡೆ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಈಗ ಮಾರ್ಕ್ ಆಗಿದೆ, ಇದು ನೀಟಾಗಿ ತೆಗೆದ್ಬಿಡಿ. ನೀಟಾಗಿ ಈ ಥರ ಮಾರ್ಕ್ ಮಾಡ್ಕೋಬೇಕು ನಾವು ನೋಡಿ. ಕಾಣಿಸ್ತಾ ಇರ್ಬೋದು. ನೋಡಿ ಈ ಕಡೆನೂ 1.5 ಇಂಚ್ ಗ್ಯಾಪ್ ಬೇಕು, ಮತ್ತು ಈ ಕಡೆನೂ 1.5 ಇಂಚ್ ಗ್ಯಾಪ್ ಬೇಕು, ಮಧ್ಯ 3 ಇಂಚ್ ಗ್ಯಾಪ್ ಬೇಕು. ನೋಡಿ ಫುಲ್ ಆಗಿದೆ. ಇವಾಗ ಇದು ಸ್ಲೀವು, ಆ ಕಡೆ ಬಾರ್ಡರಲ್ಲಿರೋದು ಬ್ಲೌಸ್ದು ಬ್ಯಾಕ್ ಪಾರ್ಟು, ಮತ್ತು ಸೈಡಲ್ಲಿ ಕಾಣಿಸ್ತಾ ಇರೋದು ನಿಮಗೆ ಬ್ಲೌಸ್ದು ಫ್ರಂಟ್ ಪಾರ್ಟು. ಫುಲ್ ಮಾರ್ಕಿಂಗ್ ಆಗಿದೆ. ಇವಾಗ ನಾವು ಆರಿ ವರ್ಕ್ ಮಾಡ್ಬೋದು. ಇಲ್ಲಿ ನಾವೇನು ಸ್ಲೀವ್ದು ನಾವು ಮಾರ್ಕ್ ಮಾಡಿದ್ದೀವಿ, ಈ ಎಡ್ಜ್ ತನಕನೂ ನೀವು ಮಾರ್ಕ್ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿಂದ 1/2 ಇಂಚು ಈ ಕಡೆ 1/2 ಇಂಚು ಮತ್ತು ಈ ಕಡೆ 1/2 ಇಂಚು ಏನು ಮಾರ್ಕ್ ಮಾಡಿದ್ದೀವಿ, ಈ ಮಾರ್ಕಿಂದ 1/2 ಇಂಚ್ ಒಳಗಡೆಗೆ ನಾವು ಡಿಸೈನ್ ಮಾಡ್ಕೋಬೋದು ಆಯಿತಾ. ಯಾಕಂದರೆ ಇಲ್ಲಿ ಇದೇ ಪಕ್ಕ ಮೆಷರ್ಮೆಂಟ್ ಆಗಿರೋದ್ರಿಂದ ಈ ಕಡೆ ಸ್ಟಿಚ್ ಬರುತ್ತೆ. ನಾವು ಸಣ್ಣ ಮಿಷಿನಲ್ಲಿ ಏನಾದರೆ ಹೆಂಗಾದರೂ 1/4 ಇಂಚ್ ಬಟ್ಟೆ ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಕಡೆ ಒಂದು 1/2 ಇಂಚು ಬೇಡ, ಒಂದು 1/4 ಇಂಚು ಈ ಕಡೆ 1/4 ಇಂಚು ಈ ಕಡೆ 1/4 ಇಂಚು ಎರಡೂ ಸ್ಲೀವ್ಗೂ ಆ ಥರ ಗ್ಯಾಪ್ ಬಿಟ್ಟು ನಾವು ಆರಿ ವರ್ಕ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ. ಈ ವಿಡಿಯೋದಲ್ಲಿ ನಾನು ನೀಟಾಗಿ ಆರಿ ವರ್ಕ್ ಮಾಡೋಕ್ಕೆ ಯಾವ ಥರ ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಹೇಳಿದ್ದೀನಿ, ಮತ್ತು ಮಾರ್ಕ್ ಮಾಡಿ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.